ಸೊ ಇಲ್ಲಿ ಬಾಳೆ ಬೆಳೆನ ಅಂದ್ಕೊಂಡಿದ್ದೀನಿ. ಅದಕ್ಕೆ ಟ್ರಯಲ್ಲು ಅಂದ್ಬಿಟ್ಟು ಒಂದು 13 ಗಿಡ ಹಾಕಿದ್ದೆ. ಇದು ನೋಡ್ರಿ, ಇದು ತೊಂಡೆಕಾಯಿ ಗಿಡ. ತೊಂಡೆಕಾಯಿ ಆಲೆ ಚಿಗುರಿದೆ. 2 ವಾರ ಆಗಿದೆ. ಇದು ಚಿಗುರಿ ಹೋಗ್ತಾ ಇದೆ ನೋಡಿ. ತೊಂಡೆಕಾಯಿ ಇದು ನೋಡಿ, ಇದಕ್ಕೆ ಕಡ್ಡಿ ಕೊಡಬೇಕು. ಬೆಳೆದು ಬಿಟ್ಟಿದೆ ತುಂಬ. ಸೊ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಇವೆಲ್ಲ. ಇದು ನೋಡಿ, ಇಷ್ಟು ದೊಡ್ಡ ಆಗಿದೆ ನೋಡ್ರಿ. ಎಲ್ಲೋಗಿದೆ ಇದು ತೊಂಡೆಕಾಯಿ. ಇನ್ನೊಂದು ತಿಂಗಳೊಳಗೆ ನಿಮಗೆ ಹೂ ಬಿಟ್ಟಿರುತ್ತೆ, ಅದನ್ನು ತೋರಿಸ್ತೀನಿ, ಓಕೆನಾ. ಸೊ ಇದು ತೊಂಡೆಕಾಯಿ. ನಂತರದಲ್ಲಿ ನಾನು ಇದು ನೋಡಿ, ಇದು ಚಪ್ಪರದ ಅವರೆಕಾಯಿ ಅಂದ್ಬಿಟ್ಟು ಇಷ್ಟಾಗಿದೆ. ಇದು ಸುಮ್ಮನೆ ತಂದು ಹಾಕ್ತೆ. ಇದು ನೋಡ್ರಿ, ಇದು ಕುಂಬಳಕಾಯಿ ಗಿಡ. ಈ ಬೇಸಿಗೆಯಲ್ಲಿ ಬೆಳೆದಿದೆಯಲ್ಲ, ತುಂಬ ಹಿಂಸೆ. ಚಿಗುರುತ್ತಾ ಇದೆ. ಇದೆಲ್ಲ ಹೂವಾಗುತ್ತೆ, ಇದೆಲ್ಲ ಹೂವಾಗುತ್ತೆ. ಇದು ನೋಡಿ, ನೀವು ಚಿಗುರುತ್ತಾ ಇರೋದು ನೋಡ್ಬೋದು ನೀವು. ಇದೆಲ್ಲ ಹೂವಾಗುತ್ತೆ, ಅಲ್ಲೆಲ್ಲ ಚಿಗುರಿ ಹೂವಾಗಿ ಫುಲ್ಲು ನಿಮಗೆ ಟೋಟಲಿ 2 ಗಿಡ ಇದೆ. ಸೊ ಒಂದು ರೆಡ್ ಟೊಮೊಟೊ, ಆ್ಯಪಲ್ ಟೊಮೊಟೊ ಬೆಳೆದಿದೆ, ಅದು ನನಗಾಗಿ. ಸೊ ಇದೆಲ್ಲ ಟ್ರಯಲ್ ನೋಡೋಕೆ ಹಾಕಿರೋದು ನಾನು. ಈ ಮಣ್ಣಲ್ಲಿ ಯಾವುದು ಚೆನ್ನಾಗಿ ಬರುತ್ತೆ ಅಂತ. ಅದರಲ್ಲೊಂದು ಪಪಾಯ ಗಿಡ ಬೇರೆ ಈ ಸಂದಿಲ್ ಸೇರಿಕೊಂಡಿದೆ ನೋಡಿ. ಈ ಕಳೆ ಎಲ್ಲ ತೆಗಿಬೇಕು, ಟೈಮ್ ಇಲ್ಲ ಇಷ್ಟಕ್ಕೆ ನೀರು ಹಾಯಿಸೋದೆ. ಇವಾಗ ಈ ಲೈನ್ ಮಾತ್ರ ನೀರು ಹಾಯಿಸಿದ್ದೀನಿ. ಇನ್ನು ಇಷ್ಟಿದೆ, ಡ್ರೈ ಲ್ಯಾಂಡ್ ಆಗೋಗಿದೆ, ಡೆಸರ್ಟ್ ಆಗೋಗಿದೆ ನೋಡಿ. ಇಲ್ಲಿ ಏನು ಬೆಳೆ ಬೆಳಿಬೋದು ಅಂದ್ಬಿಟ್ಟು ಟ್ರಯಲ್ ನೋಡೋಣ ಅಂದ್ಬಿಟ್ಟು ಬಾಳೆ ಹಾಕ್ತೆ. ಇದು ಆ್ಯಕ್ಚುಲಿ 2 ತಿಂಗಳು 2 ತಿಂಗಳಾಗಿದೆ. 2 ತಿಂಗಳಿನ ಬಾಳೆ ಗಿಡ. ಇದು ಬಂದ್ಬಿಟ್ಟು ಏಲಕ್ಕಿ, ಇದು ಪಚ್ಚಬಾಳೆ, ಇದು ಪಚ್ಚಬಾಳೆ. ಸೊ ಈ ರೀತಿ ಟ್ರಯಲ್ ನೋಡೋಣ ಅಂದ್ಬಿಟ್ಟು ಯಾವುದು ಬೆಳೆ ಚೆನ್ನಾಗಿ ಬರುತ್ತೆ ಅಂತ. ಇದು ಏಲಕ್ಕಿ ಬಾಳೆ. ಸೊ ಬಾಳೆಯಲ್ಲಿ ಚೆನ್ನಾಗಿ ಬರುತ್ತೆ. ಯಾವ ಗೊಬ್ಬರನೂ ಹಾಕಿಲ್ಲ, ಏನೂ ಹಾಕಿಲ್ಲ, ಕಸನೂ ಹಾಕಿಲ್ಲ. ಸುಮ್ಮನೆ ನೆಟ್ಟಿರೋದು, ತಂದು ನರ್ಸರಿಯಿಂದ ತಂದು ನೆಟ್ಟಿರೋದು. ಇದು ಗೊಬ್ಬರ ಹಾಕ್ಬಿಟ್ಟಿದ್ರೆ ಇನ್ನೂ ಒಂದು ಅರ್ಧ ಅಡಿ ಚೆನ್ನಾಗಿ ಬೆಳೆದುಬಿಟ್ಟಿರೋದು. ಸೊ ಇದು ಬಂದ್ಬಿಟ್ಟು ಬಾಳೆಗೆ ಹೇಳಿ ಮಾಡಿಸಿದ ಜಾಗ. ಇದೊಂದು ಸ್ವಲ್ಪ ಬೆಳೆದಿಲ್ಲ. ಏನಕ್ಕಂದರೆ ಇಲ್ಲಿ ಕಲ್ಲು ಗಟ್ಟಿ ಇರೋ ನೆಲ ಆಗಿಬಿಟ್ರೆ ಬೆಳೆಯಲ್ಲ. ಸೊ ಇದಕ್ಕೆ ನೀರು ಒಂದು ಸ್ವಲ್ಪ ಕಮ್ಮಿ ಆಗಿದೆಯೋ ಇಲ್ಲ ಅಡೀಲಿ ಕಲ್ಲು ಜಾಸ್ತಿ ಇದೆ ಅನಿಸುತ್ತೆ. ಯಾಕಂದರೆ ಅದು ನಾನು ತೆಗಿಯೋನಾಗಿ ನೋಡಿದೆ, ಆಳ ತೆಗಿಯೋನಾಗಿ. ಇದು ನೋಡಿ, ಇದು ಇಲ್ಲಿ ಕಲ್ಲಿದೆ, ಅದಕ್ಕೆ ಬೆಳೆಯೋಕ್ಕಾಗ್ತಾಯಿಲ್ಲ. ಇದು ಸಣ್ಣ ಆಗೋಯ್ತು ಗಿಡ. ಇದು ಸಾಂಬಾರು ಈರುಳ್ಳಿ ಹಾಕಿದ್ನಲ್ಲ, ಇದು ಸಾಂಬಾರು ಈರುಳ್ಳಿ ಹಾಕಿರೋದು. ಇಲ್ಲಿ ನೋಡಿ, ಸಾಂಬಾರು ಈರುಳ್ಳಿ ನೋಡಿ, ಸಕ್ಕತ್ತಾಗಿ ಬರ್ತಿದೆ. ಆದರೆ ಏನಾಗಿದೆ ಅಂತ ಅಂದರೆ ಇಲ್ಲಿ ಕತೆ, ಈ ವೀಡ್ ಇದೆಯಲ್ಲ, ಇದು ಇದನ್ನು ಅಚ್ಚ ಕನ್ನಡದಲ್ಲಿ ಕಳೆ ಅಂತೀವಿ. ಇದು ಚೆನ್ನಾಗಿ ಬೆಳ್ಕೊಬಿಟ್ಟು ಇದನ್ನು ಡಾಮಿನೇಟ್ ಮಾಡಿಬಿಟ್ಟಿದೆ. ಸೊ ನಾನು ಇದೆಲ್ಲ ಟ್ರಯಲ್ ನೋಡೋಕೆ ಹಾಕಿದ್ದು. ನೋಡಿ ಇಲ್ಲಿ ಈ ರೀತಿ ಒಂದರಲ್ಲಿ ನಾನು ಈ ಥರದ್ದು ಒಂದೇ ಒಂದು ಹಾಕಿದ್ದು. ಇಲ್ಲಿ ನೋಡಿ, ನಾನು ಈ ಥರದ್ದು ಒಂದೇ ಒಂದು ಹಾಕಿದ್ದು. ಇಷ್ಟು ಬರ್ತಿದೆ ಒಂದೇ ಗಡ್ಡೆಲಿ. ಸೊ ದಿಸ್ ಈಸ್ ಸಾಂಬಾರ್ ಈರುಳ್ಳಿ. ಏನಾಗ್ಬಿಟ್ಟಿದೆ ಅಂದರೆ, ನಾನು ಇಲ್ಲಿ ನೋಡ್ರಿ, ಡಾಮಿನೇಟ್ ಮಾಡಿಬಿಟ್ಟಿದೆ ಈ ಗ್ರಾಸು. ಡಾಮಿನೇಟ್ ಮಾಡಿ ಇದು ಬೆಳವಣಿಗೆನೇ ಇಲ್ಲ. ಈ ಗ್ರಾಸು ವೇಸ್ಟ್. ಇದು ಹುಲ್ಲು. ಇದು ದನಿಗೆ ಮಾತ್ರ ಇದು ಉಪಯೋಗ. ಸೊ ಏನಕ್ಕೆ ಕಳೆ ಇರಬಾರ್ದು ಅನ್ನೋದಕ್ಕೆ ಇಲ್ಲಿ ನೋಡ್ರಿ, ಇದು ಯಾವ ರೀತಿ ಬೇರು. ಇದನ್ನು ನಾನು ಹಾಕೇ ಇಲ್ಲ ಅಪ್ಪ. ಇದನ್ನ ಹಾಕಿದಾಗ ಇದೇನೂ ಇರಲಿಲ್ಲ. ಅದಾದಮೇಲೆ 1 ತಿಂಗಳಾದ್ಮೇಲೆ ಬಂದಿರೋದು. ಯಾವ ರೀತಿ ಬೆಳೆದಿದೆ ನೋಡಿ ಇವಕ್ಕೆ. ಇದನ್ನು
ಇದು ಒಂಥರ ಕೈಂಡ್ ಆಫ್ ಭತ್ತ. ಇದು ನಿಮಗೆ ತೋರಿಸ್ತೀನಿ. ಇದು ಭತ್ತದ ಹುಲ್ಲು ಅಂತೀವಿ, ಇದು ಭತ್ತದ ಥರ. ಸೊ ಇದು ಏನು ಮಾಡಿಬಿಟ್ಟಿದೆ, ಈ ವೇಸ್ಟ್ ಇವೆಲ್ಲ ಈ ಈರುಳ್ಳಿನೇ ಡಾಮಿನೇಟ್ ಮಾಡಿಬಿಟ್ಟಿದೆ ಇದನ್ನು. ನೋಡಿರಿ ಎಷ್ಟೆಷ್ಟು ಬರ್ತಿದೆ ಒಂದೊಂದು ಗೆಡ್ಡೆಲಿ. 1 2 3 4 ಇದು ದಪ್ಪ ಆಗುತ್ತೆ, ಇಷ್ಟು ದಪ್ಪ ಆಗುತ್ತೆ. ಸಾಂಬಾರು ಈರುಳ್ಳಿ ಅಂದರೆ ಚಿಕ್ಕದಾಗೆ ಬರೋದು, ಇಷ್ಟು ಚಿಕ್ಕ ಅಲ್ಲ. ಇನ್ನೂ 1 ತಿಂಗಳು 2 ತಿಂಗಳು ಹೋಗಬೇಕು. ಬಟ್ ಏನಾಗ್ಬಿಟ್ಟಿದೆ ಅಂದರೆ ತಳೆ ಕೀಳ್ದಾನೆ ಇದು ಬರೀ ಕಳೆನೇ. ಇದು ನೋಡ್ರಿ, ಇದೆಯಲ್ಲ ಇದು ಕಾಂಗ್ರೆಸ್ ಗಿಡ ಅಂತ. ಇದು ಹೆಸರು ಏನು ಕಾಂಗ್ರೆಸ್ ಅಂತ ಇಟ್ಟರು ಅಂತ ಗೊತ್ತಾಗ್ತಿಲ್ಲ. ಏನು ಮಾಡುತ್ತೆ ಅಂದರೆ ಇದು ಇರೋ ಜಾಗದಲ್ಲಿ ಅದ್ರ ಪವರ್ನೆಲ್ಲ ತಿನ್ಕೊಬಿಡುತ್ತೆ. ತಿನ್ಕೊಂಡು ಇದಕ್ಕೆ ಯಾವ ಗೊಬ್ಬರ ಹಾಕ್ಬೇಡಿ, ಏನೂ ಹಾಕ್ಬೇಡಿ, ಹೆಂಗೆ ಬೆಳೀತದೆ ಅಂದರೆ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಬೆಳೆದು ನಿಂತಿದೆ. ಸೊ ಈ ಹೊಲದಲ್ಲಿ ಇವರು ಸರಿಯಾಗಿ ವ್ಯವಸಾಯನೇ ಮಾಡಿಲ್ಲ, ನನಗೆ ಕೊಟ್ಬಿಟ್ಟಿದ್ದಾರೆ. ಇವಾಗ ನಾನು 3 ವರ್ಷ ಬೇಕು ಈ ಕಳೆನ ತೆಗಿಯೋಕ್ಕೆ ನೀಟಾಗಿ. ಆದರೆ ಈ ಥರ ನೋಡ್ರಿ, ಈ ಥರ ಹೂವಾಗೋವರೆಗೂ ಬಿಡಲೇಬಾರ್ದು. ಈ ಥರ ಸಸಿರನಾಗಲೇ ಇದನ್ನು ಕಿತ್ತಾಕಬೇಕು. ಈ ಥರ ಸಸಿರನಾಗಲೇ ಕಿತ್ತಾಕಿದ್ರೆ ನಿಮಗೆ ನೆಕ್ಸ್ಟ್ ಬರೋಲ್ಲ. ಈ ಹೂವಾಗೋವರೆಗೂ ಬಿಟ್ಟರೆ ಮುಗೀತು ನಿಮ್ಮ ಕತೆ. ಜೀವನ ಪೂರ್ತಿ ಈ ಕಾಂಗ್ರೆಸ್ ಗಿಡ ಕೀಳೋದೇ ಆಗೋಯ್ತದೆ ನಿಮ್ಮ ಜೀವನದಲ್ಲಿ. ನೋಡ್ರಿ ಬರೀ ಇದೆ. ಇದಕ್ಕೆ ಯಾವ ಗೊಬ್ಬರ ಹಾಕ್ಬಿಡ್ರಿ, ಏನೂ ಹಾಕ್ಬಿಡ್ರಿ, ಕಸ ಇದು ಬೆಳೆದು ನಿಂತ್ಕೋತದೆ. ಸೊ ನಾನು ಏನು ಡಿಸೈಡ್ ಮಾಡಿದೆ ಅಂದರೆ, ಇಲ್ಲಿ ಕರೆಕ್ಟಾಗಿ ಇವಾಗ ಚೆನ್ನಾಗಿ ಮಳೆ ಬಿತ್ತು ಅಂದರೆ ಚೆನ್ನಾಗಿ ಉಳಿಸ್ಬಿಟ್ಟು 1-2 ರೌಂಡು, 2 ಸಲ, 1 ಸಲ ಬಲರಾಮ್ ನೇಗ್ಲು, 1 ಸಲ ರೋಟ್ರಿ ಕಲ್ಟಿವೇಟ್ರು, ಇಲ್ಲಾಂದರೆ 2-3 ಉಕ್ಕೆ ಉಳಿಸ್ಬಿಟ್ಟು ಚೆನ್ನಾಗಿ ಲೂಸ್ ಮಾಡಬೇಕು. ಸಾಯಿಲ್ನ ಲೂಸ್ ಮಾಡಿ ನೆಕ್ಸ್ಟು ಈ ಬಾಳೆನ ಬರೀ ಬಾಳೆ ಹಾಕೋಣ ಅಂತ ಇದ್ದೀನಿ. ಇಲ್ಲಿ ಬಾಳೆ ಚೆನ್ನಾಗಿ ಬರುತ್ತೆ. ಕಮ್ಮಿ ಅಂದರೂ 3,000 ಗಿಡ ಬರುತ್ತೆ. ಇಲ್ಲಿ ಜಸ್ಟ್ ನಾನು ಹಾಕಿರೋದು ಇಲ್ಲಿಂದ 1 2 3 4 5 6 7 8 9 10 11 12 13 ಒಂದಿದೆ, ಅದು ಚಿಕ್ಕದು. ಅದು 13 ಗಿಡ ನಾನು ಹಾಕಿರೋದು. ಏನಕ್ಕೆ ಅಂದರೆ ಸುಮ್ಮನೆ ನೋಡೋಣ ಹೇಗೆ ಬರುತ್ತೆ ಅಂತ. ಯಾವ ಗೊಬ್ಬರನೂ ಕೊಟ್ಟಿಲ್ಲ, ಏನೂ ಇಲ್ಲ. ಇಲ್ಲಿ ನೋಡ್ರಿ, ಈ ಪೈನಾಪಲ್ ತಂದು ಹಾಕಿದ್ದೀನಿ. ಇದು ಏನು ಕತೆ ಅಂತ ಗೊತ್ತಿಲ್ಲ. ಈ ಪೈನಾಪಲ್ಲು ಬೇರೆ ಬಿಟ್ಟಿರಲ್ಲ. ಇಲ್ಲಿ ನೋಡಿ ಕೊಳ್ತೋಗೈತೆ. ಸೊ ಇದನ್ನು ನಾನು ವೀಡಿಯೋ ಮಾಡಿದ್ದೀನಿ. ಪೈನಾಪಲ್ನ ಫಸ್ಟು ಬೇರು ಬರೋಂಗೆ ಮಾಡಿ, ಇದು ನೋಡಿ, ಇದು ಚೆನ್ನಾಗುತ್ತೆ ಈ ಪೈನಾಪಲ್ಲು. ಸೊ ಏನಕ್ಕಂದರೆ ಬೇರು ಹಿಡ್ದಿದೆ ಇದು ನೋಡ್ರಿ, ಇದು ಚೆನ್ನಾಗ್ಬೋದು. ಇದು ಚೆನ್ನಾಗುತ್ತೆ. ಸೊ ಸುಮ್ಮನೆ ಟ್ರಯಲ್ ಇವೆಲ್ಲ. ನಾನೇನು ಪೈನಾಪಲ್ಲು ಏನೋ ಒಂದು ಬೆಳೆದ್ಬಿಟ್ಟು ನಾನು ಕೋಟಿಗಟ್ಟಲೆ ದುಡ್ಡು ಮಾಡಬೇಕು ಅಂತ ಅಲ್ಲ. ಇಲ್ಲಿ ಫ್ಯಾಕ್ಟು ವ್ಯವಸಾಯ ಮಾಡಬೇಕು. ಮತ್ತು ರೈತ, ನಾನು ಅವತ್ತು ಹಾಕಿದ್ನಲ್ಲ ಲೆಮನ್ ಪ್ಲ್ಯಾಂಟ್, ಅದೇ ಇದು ಬಟಾಣಿ. ಇದು ಬಟಾಣಿದು ಇದು. ಸೊ ಇಲ್ಲಿ ನೋಡ್ರಿ, ಅವತ್ತು ಹಾಕಿದ್ದು ನಾನು ಚಿಗುರುತ್ತಾ ಇದೆ. ಇಲ್ಲಿ ನೋಡಿ, ಚಿಗುರುತ್ತಾ ಇರೋದು ಇದೆಲ್ಲ ಚಿಗುರು ಬಂದಿದೆ. ಇದೆಲ್ಲ ಚಿಗುರುತ್ತಾ ಇದೆ. ಇಲ್ಲಿ ನೋಡಿ ಚಿಗುರುತ್ತಾ ಇದೆ. ಇನ್ನೊಂದು ತಿಂಗಳೊಳಗೆ ನಿಮಗೆ ಹೂವು, ಇಲ್ಲಿ ನೋಡ್ರಿ, ಇಲ್ಲೊಂದು ಹೂ ಬಿಟ್ಟಿದೆ. ಒಂದಲ್ಲ, ಅದು ಒಂದು 4 ಇದೆ. ಅದು ಬೆಳಿಬೇಕು. ಸೊ ನೋಡ್ರಿ, ಇದು ಗ್ರೀನ್ ಕಲರ್ ಇದೆ. ನಾನು ತಂದಾಗನೇ ನಾನು ಒಂದು ಶಾರ್ಟ್ ವೀಡಿಯೋ ಹಾಕಿದ್ದೀನಿ. ಅದರಲ್ಲಿ ಥರನಾಗಿ ನೀವು ನೋಡಬೇಕಾಗಿತ್ತು. ಎಲ್ಲ ಈ ಕಲರ್ ಇತ್ತು ಎಲೆ, ಯೆಲ್ಲೋ ಕಲರು. ಸೊ ಯೆಲ್ಲೋ ಕಲರ್ ಇರಬಾರ್ದು ಎಲೆ. ಯೆಲ್ಲೋ ಕಲರ್ ಇದ್ದರೆ ಏನಂದರೆ ಅರ್ಥ, ಅದೇ ಹೇಳ್ತಾರಲ್ಲ ಫೋಟೋಸಿಂಥಸಿಸ್, ಅದೇನೋ ಹೇಳ್ತಾರೆ, ನಾವು ಮರ್ತೋಗ್ಬಿಟ್ಟಿದ್ದೀನಿ ಅದನ್ನು. ಆ ಪ್ರಕ್ರಿಯೆಗೆ ಕಷ್ಟ ಆಗುತ್ತೆ, ಬೆಳವಣಿಗೆ ಕಷ್ಟ ಆಗುತ್ತೆ. ಇಲ್ಲಿ ನೋಡ್ರಿ, ಒಂದು 5 ಮರಿಗಳಿದ್ದು, ಲೆಮನ್ ಮರಿಗಳು. ಇವಾಗ ಅದು ದೊಡ್ಡದಾಗ್ತಾ ಇದೆ. ಸೊ ನೋಡ್ರಿ, ದೊಡ್ಡದಾಗ್ತಾ ಇದೆ. ಏನು ಕ್ಲಾರಿಟಿ ಬರ್ತಾ ಇಲ್ಲ. ನಾನು ಹೈ ಡೆಫಿನಿಷನ್ ಕ್ಯಾಮ್ರಾ ಎಲ್ಲ ತಂದು ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಇಂಪ್ರೂವ್ ಮಾಡ್ಕೋಬೇಕು ನಾನು. ಸೊ ಹೀಗೆ ಚಿಗುರುತ್ತಾ ಇದೆ. ನೀರು ಕೊಡಬೇಕು, ಮೇಯ್ನು ನೀರು. ಸೊ ಇದು ನನ್ನ ಒಂದು ಚಿಕ್ಕ ಪ್ರಯತ್ನ. ಮುಂದೆ ನಾನು ಏನು ಬೆಳಿತೀನಿ ಅನ್ನೋದು ಇದೆಯಲ್ಲ, ಇದು ತುಂಬ ಒಳ್ಳೆಯ ಗೊಬ್ಬರ. ಇವಾಗ ನೆಕ್ಸ್ಟು ಆ ಬಾಳೆ ಗಿಡಗಳಿಗೆ ನಾನು ಎಲ್ಲಿಂದನೂ ಈ ಅಂಗಡಿಗಳಿಂದ ತಂದು ಹಾಕಿ ನಾನು ದುಡ್ಡು ವೇಸ್ಟ್ ಅಂತ ಅಲ್ಲ,
ಭೂಮಿ ಅಡಿಕ್ಟ್ ಆಗುತ್ತೆ. ನೀವು ಏನು ಹಾಕಿದ್ರೆ ಅಂಗಡಿ ಗೊಬ್ಬರ ಇವತ್ತು ಏನು ಬಿಸ್ನೆಸ್ ಆಗಿಬಿಟ್ಟಿದೆ ರಾಸಾಯನಿಕ ಅಂದ್ಬಿಟ್ಟು, ಅದರಿಂದ ನೆಲ ಅಡಿಕ್ಟ್ ಆಗಿ ನೀವು ಅದು ಹಾಕ್ಲಿಲ್ಲ ಬೆಳೆನೇ ಬರೋಲ್ಲ. ನೆಕ್ಸ್ಟು ಒಂದು ಸಲ ಹಾಕ್ಬಿಟ್ರೆ ಆ ರೀತಿ. ಸೊ ನನಗೆ ಅದು ಇಷ್ಟ ಇಲ್ಲ. ನಾನು 20 ವರ್ಷಗಳ ಹಿಂದೆ ನಮ್ಮ ಹಳ್ಳೀಲಿ ನಾನು ವ್ಯವಸಾಯ ನೋಡಿರೋದು. ತಿಪ್ಪೆ ಗೊಬ್ಬರ ಒಂದು 10 ಹಸಗಳಿಟ್ಟಿರೋರು, ಆ ಹಸದಲ್ಲಿ ಬರೋ ಗೊಬ್ಬರನೇ ವರ್ಷಕ್ಕೊಂದು ಸಲ ಹೊಲಕ್ಕೆ ಕೊಡಿಯೋರು. ಒಂದು 10-15 ಎತ್ತಿನ ಗಾಡೀಲಿ ಆಗೋದು. ಸೊ ಅದನ್ನೇ ಹೊಲಕ್ಕೆ ಕೊಡಿಯೋರು. ಅದರಲ್ಲಿ ಬೆಳೆ ಬೆಳೀತಾಯಿದ್ರು. ಯಾವ ರೀತಿ ಬರ್ತಾಯಿತ್ತು ಅಂದರೆ, ನಾವೆಲ್ಲ ಹೊಗೆ ಸೊಪ್ಪು ಬೆಳೆಯೋರು. ಹೊಗೆ ಸೊಪ್ಪೆಲ್ಲ ಯಾವ ರೀತಿ ಬರ್ತಾಯಿತ್ತು ಅಂದರೆ, ಇವತ್ತು ನಾನು ನೋಡ್ತೀನಲ್ಲ ಅಲ್ಲಿ ಊರಲ್ಲಿ ಹೋಗಿ ಅರ್ಧದಷ್ಟು ಹೈಟು ಬರೋಲ್ಲ. ಆವಾಗ ಒಂದು ಗಿಡದಲ್ಲಿ ಒಂದು ಈ 30-40 ಎಲೆ, ಒಂದು 25-30 ಎಲೆಗಳು ಬರ್ತಾಯಿದ್ರೆ, ಇವಾಗ ಒಂದು 9-10 ಎಲೆ ಬಂದಷ್ಟು ಗಿಡ ಮುಗ್ದೋಯ್ತದೆ ಅದ್ರ ಇದೆ. ಆ ರೀತಿ ತಿಪ್ಪೆ ಗೊಬ್ಬರ ಇದೆಯಲ್ಲ ಅದ್ರ ಮುಂದೆ ಏನೂ ಅಲ್ಲ. ಓಕೆನಾ? ಸೊ ಇವಾಗ ಇದು ಕೂಡ ಇದು ಏನು ಮಾಡಿದೆ ಅಂದರೆ, ನಾನು ಇಲ್ಲಿರೋ ವೇಸ್ಟ್ ಇದೆಯಲ್ಲ, ಸೋಗು ಇವೆಲ್ಲ, ಇದನ್ನು ತಂದು ಬೆಂಕಿ ಹಾಕಿ ಅದನ್ನು, ಇದಾಗಲೇ 1 ತಿಂಗಳಾಗಿದೆ, ಬೆಂಕಿ ಹಾಕಿ ಅರ್ಧದಲ್ಲೇ ನೀರು ಹಾಕಿ ಆಫ್ ಮಾಡಿಬಿಟ್ಟೆ. ಸೊ ಆಫ್ ಮಾಡಿದಾಗ ಈ ಚಾರ್ಕೋಲು ಇದರಲ್ಲಿ ಏನೇನೋ ಇರ್ತದೆ, ಅದೇನೋ ಪೊಟ್ಯಾಷಿಯಮ್ಮು ಅದೇನೇನೋ ಹೇಳ್ತಾರಪ್ಪ, ನನಗೆ ಗೊತ್ತಿಲ್ಲ. ನಾನು ಪೂರ್ತಿ ಓದಲಿಲ್ಲ, ಅರ್ಧಂಬರ್ಧ ಓದ್ಬಿಟ್ಟೆ. ನಾನು ಇಂಜಿನಿಯರಿಂಗ್ ಡ್ರಾಪ್ಔಟೆ. ಬಟ್ ಈ ಅಗ್ರಿಕಲ್ಚರಲ್ಲಿ ನಮ್ಮ ಮನೇಲಿ ಹೇಳಿದ್ರು ಅಗ್ರಿಕಲ್ಚರ್ BTech ಮಾಡು ಅಂತ. ನಾನು ಏನೋ ಮಾಡಬೇಕು ಕತೆ ಅಂದ್ಬಿಟ್ಟು ಇದು ಮಾಡಿ ಇವತ್ತು ಕೊನೆಗೆ ಅಗ್ರಿಕಲ್ಚರ್ಗೆ ಬಂದಿದ್ದೀನಿ. ಮೆಕ್ಯಾನಿಕಲ್ ಇಂಜಿನಿಯರು, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡ್ತಾ ಇರೋದು. ಸೊ ಇದನ್ನು ನಾನು ಬಾಳೆ ಗಿಡಗಳಿಗೆ ಹಾಕ್ತೀನಿ. ಇದೇ ನಾನು ಹಾಕೋ ಗೊಬ್ಬರ. ಇದ್ರ ಜೊತೆಗೆ ಇದ್ರ ಮೇಲೆ ಅಲ್ಲಿ ಕೆಮ್ಮಣ್ಣಿದೆ, ಅಲ್ಲೊಂಚೂರು ಕೆಮ್ಮಣ್ಣು ಇಕ್ಕಿದ್ದೀನಿ. ಕೆಮ್ಮಣ್ಣು ಅಂದರೆ ಅಲ್ಲಿ ನೋಡಿರಿ, ಗ್ಯಾಪಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ನೋಡಿರಿ, ಇಲ್ಲಿದೆಯಲ್ಲ ಈ ರೆಡ್ಡು, ಆ ರೆಡ್ ಮೇಲಿದೆ ಕೆಮ್ಮಣ್ಣು. ಸೊ ಅದು ಅಲ್ಲಿ ಆ ಕೆಮ್ಮಣ್ಣು ತಂದು ಇದನ್ನೊಂದು ಸ್ವಲ್ಪ ಹಾಕಿ, ಇದನ್ನು ಒಂದೊಂದು ಇಡಿ ಅಷ್ಟೇ, ಇಷ್ಟಿಷ್ಟನ್ನ ಬುಡಕ್ಕೆ ಹಾಕಿಬಿಟ್ಟು ಆ ಕೆಮ್ಮಣ್ಣು ಹಾಕ್ಬಿಡೋದು. ಸೊ ಅವಾಗ ಏನಾಗುತ್ತೆ ಅಂದರೆ, ಈ ನೀವು ರಾಸಾಯನಿಕ ಅಂತ ಇಲ್ಲಿ ನೋಡಿ ನೀರು ತುಂಬಿರ್ದು ಹೋಗ್ತಿದೆ. ಈ ಮರಕ್ಕೆ ಚೆನ್ನಾಗಿ ಕುಡಿಸ್ಬೇಕು ಅಂದ್ಬಿಟ್ಟು ನಾನು ಚೆನ್ನಾಗಿ ಕುಡ್ದಿದೆ. ಸೊ ಇದು ಹಿಂಗೆ ಚೆನ್ನಾಗಿ ಕುಡಿದ್ರೆ ಮರದ ತುಂಬ ಕಾಯಿ ಬಿಡುತ್ತೆ. ಸೊ ನಿಮಗೆ ಕಾಣಿಸ್ತಾ ಇಲ್ಲ, ಈ ಬಿಸಿಲಿಗೆ ಮರದ ತುಂಬ ಇಲ್ಲಿ ಈ ಥರ ಗೊನೆಗಳಿರಬೇಕು. ಅಂದರೆ ಇದು ಏನೂ ಅಲ್ಲ, ಸುಮ್ಮನೆ ನಾನು ಕತೆ ಹೊಡಿತಾ ಇದ್ದೀನಿ. ಇಲ್ಲಿ ಹಿಂಗಿರಬೇಕು. ಇವು ಸಣ್ಣ ಇದೆ ಸೈಜು, ಆದರೆ ಇದು ದಪ್ಪ ಇರಬೇಕು. ದಪ್ಪ ಇದ್ದರೆ ಕಡಿಮೆ ಕಾಯಿಗಳು ಬರುತ್ತೆ. ಬಟ್ ಸ್ಟಿಲ್ ಓಕೆ, ನನಗೆ ಒಂದು ಆಗುತ್ತೆ ಲೆಕ್ಕಾಚಾರ. ಸೊ ಇದರಿಂದಾಗಿ ನಾನು ವ್ಯವಸಾಯಕ್ಕೆ ಇಳಿದಿದ್ದೀನಿ. ಇದೇ ರೀತಿ ನಿಮಗೆ ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನನ್ನ ಬೆಳವಣಿಗೆ ಇಲ್ಲಿ ನೋಡಿರಿ, ಈ ಥರ ಕಾಯಿ ಬಿಡಬೇಕು. ಈ ಥರ ಅಂದರೆ ಇದೇನು ಅಲ್ಲ, ವ್ಯವಸಾಯ ಮಾಡೋರೆಲ್ಲ ತೋರಿಸ್ತಾರೆ, ಎಲ್ಲ ನ್ಯಾತಾಡ್ತಾ ಒಂದೊಂದು ಮರದಲ್ಲಿ ಕಾಯಿ ಕೆಡಗಿದ್ರೆ 200 ಕಾಯಿ ಬೀಳಬೇಕು, ಆ ಥರ. ಇದೇನು ಅಲ್ಲ. ಬಟ್ ನನಗೆ ಸಿಕ್ಕಿರೋದು ಈ ಥರ ತೋಟ. ಅಟ್ಲೀಸ್ಟ್ ನನಗೆ ಇದು ಓಕೆನೆ, ಒಳ್ಳೆ ಕಾಯಿ, ಒಳ್ಳೆ ಗೊನೆಗಳೇ. ನೋಡಿ ಅಮ್ಮಮ್ಮ ಅಂದರು ನಿಮಗೆ ಒಂದು 15-20 ಕಾಯಿಗಳಿದೆ ಒಂದೊಂದು ಗೊನೆಯಲ್ಲಿ. 15 ಇದೆ. ಒಂದು 3 ಗೊನೆ ಕೆಡಗಿದ್ರು 60 ಕಾಯಿ, ಒಂದೊಂದು ಮರದಲ್ಲಿ 50 ಕಾಯಿ. ಸೊ ಇದು ರೀ ತೋಟಗಾರಿಕೆ ಅಂದರೆ. ನಾನು ಇವತ್ತು ಇಳಿದಿರೋದು ತೋಟಗಾರಿಕೆ. ಇದರಷ್ಟೇ ತೋಟಗಾರಿಕೆ. ಇದ್ರ ಜೊತೆಗೆ ನಾವು ಲಾಭ ಬರೋಂಗೆ ಏನಾದ್ರು ಮಾಡಬೇಕು, ಒಂದನೇ ಮಾಡಬಾರ್ದು. ಸೊ ಮೇಕೆ ಫಾರ್ಮ್ ಮಾಡೋಣ ಅಂತ ಇದ್ದೀನಿ. ಏನೋ ನಿಮ್ಮ ಆಶೀರ್ವಾದ, ಎಲ್ಲ ಏನೇನು ಮಾಡ್ತೀನಿ ಅದನ್ನು ತೋರಿಸ್ತೀನಿ. ನನ್ನ ಕೈಲಾಗಿರೋದನ್ನ ನಾನು ಮಾಡ್ತೀನಿ. ನನ್ನಲ್ಲಿ ಇರೋ ತಪ್ಪುಗಳನ್ನ ಸರಿಪಡಿಸಿ ಲಾಭ ಮಾಡೋಂಗೆ ಮಾಡಿ, ನಾನು ಕಮೆಂಟ್ ಮಾಡಿ, ಹೆಲ್ಪ್ ಮಾಡಿ, ನಿಮ್ಗೆ ಗೊತ್ತಿರೋದನ್ನ ನನಗೆ ತಿಳಿಸ್ಕೊಡ್ರಿ. ಸೊ ನಾನು ಕೂಡ ಕಲಿತೀನಿ. ಕಲಿತು ವ್ಯವಸಾಯಕ್ಕೆ ಇಳಿಯೋಣ. ಮತ್ತು ಹೆಂಗಂದರೆ ಇದು ಮೂಲ ಹುಡಿಕೊಂಡೇ ಹೋಗ್ಬೇಕು ನಾವು ಯಾವತ್ತು. ಏನೇ ಮನುಷ್ಯ ಏನೇ ಆದರೂ ಮೂಲನೇ ವ್ಯವಸಾಯ. ಈ ಗೌಡ್ರಿಗೆ
ಗೌಡ್ರು ಒಕ್ಕಲಿಗರು ಅಂತ ಹೇಳ್ತಾ ಇದ್ದಿದ್ದೆ ಏನಕ್ಕಂದರೆ ಅವ್ರು ವ್ಯವಸಾಯ ಮಾಡೋರು. ಇವಾಗ ಮಡಿಕೆ ಮರನ ಕುಂಬಾರ ಅಂತೀವಿ, ಚಪ್ಪಲಿ ಹೊಲೆನ ಚಮ್ಮಾರ ಅಂತೀವಿ, ಏನೇನೋ ಅಂತಾರಲ್ಲ, ಹಂಗೆ ಈ ವ್ಯವಸಾಯ ಮಾಡೋವನ್ನೇ ಗೌಡ ಅನ್ನೋದು. ಸೊ ಅವನೇ ಈ ಕರ್ನಾಟಕದಲ್ಲಿ ಗೌಡ್ರೆ ಜಾಸ್ತಿ. ಈ ಜಾತಿ ನಿಮಗೆ ಎಲ್ಲೂ ಸಿಗಲ್ಲ. ನಾನು ಇಲ್ಲಿ ಜಾತಿ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಇಲ್ಲೇನೋ ಪೊಲಿಟಿಕ್ಸ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ನಾನು ಏನು ಜಾತಿ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನನ್ನ ಜಾತಿ ಅಂದರೆ ಏನು ಅನ್ನೋದನ್ನ ಅರ್ಥ ಹೇಳ್ತಾ ಇದ್ದೀನಿ. ನನ್ನ ಜಾತಿಯ ಅರ್ಥ ಇದು. ನಾನು ವ್ಯವಸಾಯ ಮಾಡೋನು. ಆ ವ್ಯವಸಾಯ ಮಾಡೋವನ್ನೇ ಒಕ್ಕಲಿಗ, ಗೌಡ ಅನ್ನೋದು. ಸೊ ಗೌಡರು ಅಂದರೆ ವ್ಯವಸಾಯ, ಮೂಲನೇ ಅವನು ವ್ಯವಸಾಯ. ಸೊ ನೀನು ಏನೇ ಇಂಜಿನಿಯರ್ ಆಗು, ನೀನು ಸೈಂಟಿಸ್ಟ್ ಆಗು, ನೀನು ಸ್ಪೇಸ್ಗೆ ಹೋಗಿ ನೀನು ರಿಸರ್ಚ್ ಮಾಡಿಬಿಟ್ಟು ಬಾ, ಆದರೆ ಮೂಲನೇ ನಿನಗೆ ಬಂದ್ಬಿಟ್ಟು ಇರೋದು ಅಂದರೆ ಇದು ಏನು, ವ್ಯವಸಾಯ. ಸೊ ವ್ಯವಸಾಯನ ಮತ್ತೆ ಎಲ್ಲ ಕೈಗೆತ್ಕೊಳ್ಳಿ. ನೆಕ್ಸ್ಟು ಇದು $1 ಟ್ರಿಲಿಯನ್ ಬಿಸ್ನೆಸ್ ಆಗುತ್ತೆ. ಇನ್ನು 10 ರಿಂದ 20-25 ವರ್ಷದಲ್ಲಿ ಈ ವ್ಯವಸಾಯ ಅನ್ನೋದು ಭಾರತದಲ್ಲಿ ಅಟ್ಲೀಸ್ಟ್, ಇವಾಗ ನಾವು $1 ಟ್ರಿಲಿಯನ್ ಮುಟ್ಟೋಕ್ಕಾಗಿಲ್ಲ, ಬಟ್ ವ್ಯವಸಾಯ ಆಧಾರಿತ ದೇಶ ನಮ್ಮ ದೇಶ. ಸೊ ಇದು ನಮ್ಮ ಎಲ್ಲ ಯುವಕರು ಮತ್ತೆ ವ್ಯವಸಾಯದ ಕಡೆ ನಡೆದ್ರೆ ನಿಯರ್ಲಿ ನಾವು ಇದೇನಿದೆ $4.4 ಚೇಂಜ್ ಬಿಲಿಯನ್ ಏನು ಇದೆ ನಮ್ಮ ಇದು GDP ಆರ್ ನಮ್ಮ ಇದು ದುಡ್ಡು, ನಮ್ಮ ದೇಶದ ಇದು GDP ಅದು $1 ಟ್ರಿಲಿಯನ್ ಹೋಗ್ಬೋದು. ಓಕೆ. ಸೊ ನಾವು ಚೈನಾನ ಹಿಂದಿಕ್ಕಬೇಕು ಅಂದರೆ ವ್ಯವಸಾಯನ ಮತ್ತೆ ಕೈಗೆತ್ಕೊಂಡು, ನಮ್ಮ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬು ಸ್ಟಾರ್ಟ್ ಆಗಿದೆ, ಆದರೆ ಚೈನಾದಷ್ಟು ಬೆಳೆಯೋಕ್ಕೆ ತುಂಬ ಟೈಮ್ ಬೇಕಾಗಿದೆ. ಅವ್ರು ಆಲ್ರೆಡಿ ರೋಬೋಟಿಕ್ಸ್ಗೆ ಹೋಗಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಪ್ಲಸ್ ಟೈಮ್ ಟೇಕನ್ನು ಈಸಿಯಾಗಿ ಅವ್ರು ಅದರಲ್ಲಿ ಪಳಗ್ಬಿಟ್ಟಿದ್ದಾರೆ ಆಲ್ರೆಡಿ 30-40 ಇಯರ್ಸ್ 50 ಇಯರ್ಸಿಂದ. ನಾವು ಮ್ಯಾನುಫ್ಯಾಕ್ಚರಿಂಗಲ್ಲಿ ಅವ್ರನ್ನ ಬೀಟ್ ಮಾಡೋಕ್ಕೆ ಕಷ್ಟ ಇದೆ. ಬಟ್ ಅಗ್ರಿಕಲ್ಚರಲ್ಲಿ ನಾವು ಇವತ್ತಿಗೂ ಕೂಡ ನಂಬರ್ 1 ಇಂಡಿಯಾ ಅಂದರೆ. ಸೊ ಅಗ್ರಿಕಲ್ಚರ್ನ ಮತ್ತೆ ಯುವಕರು ಕೆಲಸ ಮಾಡಿರಿ. ನಾನು ಕೆಲಸ ಮಾಡ್ದೇ ಯಾವುದೋ ಕಂಪ್ನಿಗಳನ್ನ ಒಳ್ಳೊಳ್ಳೆ ಕೆಲಸನ ಬಿಟ್ಬಿಟ್ಟು ಬಂದುಬಿಟ್ಟು ಇಲ್ಲಿ ವ್ಯವಸಾಯ ಮಾಡಿ ಅಂತಲ್ಲ. ವ್ಯವಸಾಯ ಅಂದರೆ ನೀನು ವಾರಕ್ಕೊಂದಿನ ತೋಟಕ್ಕೆ ಕೊಟ್ಟರೆ ಸಾಕು. ಸೊ ನಿನಗೆ ಆಗೋ ನೆಮ್ಮದಿನೇ ಬೇರೆ, ನಿನಗೆ ಸಿಗೋ ನೆಮ್ಮದಿನೇ ಬೇರೆ. ಖುಷಿಯಾಗಿ ಹೋಗ್ತೀರ. ಅಷ್ಟು ಸ್ಟ್ರೆಸ್ ಇರುತ್ತೆ. ಸಿಸ್ಟಮ್ ಮುಂದೆ ಕೂತ್ಕೊಂಡು ಪಟ ಅಂತ ಅಲ್ಲಿ ಎಸ್ಕಲೇಷನ್ ಇತ್ತು, ಇಲ್ಲಿ ಸಾಲ್ವ್ ಮಾಡು, ಅದನ್ನ ಇದು ಮಾಡು, ಅಲ್ಲಿ ಟ್ಯಾಗ್ ಮಾಡು, ಇವ್ರಿಗೆ ಮೇಲ್ ಮಾಡು, ಬರೀ ಇದೇ ತಲೆನೋವಲ್ಲಿ ಕಳೆದೋಗಿರ್ತೀರ. ಬನ್ನಿ ಒಂದು ವಾರಕ್ಕೊಂದು ದಿನ ತೋಟದಲ್ಲಿರ್ರಿ, ಆ ಜೀವನನ ಕಳೀರಿ. ಸೊ ಆಮೇಲೆ ನೋಡ್ರಿ ನಿಮ್ಮದು ಹೇಗಿರುತ್ತೆ ಜೀವನ. ನಿಮಗೆ ಒಂದು ವಾರದ್ದೇನು ಸ್ಟ್ರೆಸ್ ಇರುತ್ತೆ ಅದು ಹೋಗುತ್ತೆ. ಯಾವ ರೀತಿ ಹೋಗುತ್ತೆ ಅಂದರೆ ವಿತೌಟ್ ಎನಿ ಇಂಜೆಕ್ಷನ್ ಆರ್ ಟ್ಯಾಬ್ಲೆಟ್. ಓಕೆನಾ? ಅದಿಲ್ದೇ ನೀವು ಕ್ಯೂರ್ ಆಗ್ತೀರಾ, ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಏನು ಮಾಡಿ ಅಂತಂದರೆ ನನ್ನ ಸಜೆಷನ್ನು, ತೋಟಗಾರಿಕೆ ಮಾಡಿ. ನಾನು ಸ್ಟಾರ್ಟ್ ಮಾಡಿದ್ದೀನಿ. ಜಸ್ಟ್ 3 ಮಂತ್ಸ್ ಆಯಿತು, ನಾಟ್ ಈವನ್ 3 ಮಂತ್ಸು, 2 ಮಂತ್ಸ್ ಆಗಿದೆ ನಾನು ಈ ತೋಟನ ತಗೊಂಡು ಅಂದರೆ ಸ್ವಂತಕ್ಕೆ ತೊಗೊಂಡಿಲ್ಲ, ಅಷ್ಟು ತಾಕತ್ತು ನನಗಿಲ್ಲ. ಸೊ ಲೀಸ್ಗೆ ಹಾಕ್ಸ್ಕೊಂಡಿದ್ದೀನಿ. ಸೊ ಇಲ್ಲಿ ಏನೋ ಬೆಳೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ನಿಮ್ಮ ಆಶೀರ್ವಾದ. ಬೆಳೆದು ಇಲ್ಲೂ ಲಾಭ ಮಾಡಿ ನಾನು ಕೆಲಸ ಮಾಡ್ತೀನಿ. ನಾನೇನು ಬರೀ ತೋಟದಲ್ಲೇ ಒದ್ದಾಡಲ್ಲ, ಕೆಲಸ ಮಾಡ್ತೀನಿ. ನಾನು ಡ್ರೈವರು, BE ಮಾಡಿ ನೋಡಿ, BE ಮಾಡಿ ಡ್ರಾಪ್ಔಟ್ ಆಗಿಬಿಟ್ಟಿದ್ದೀನಿ. ಅದರಿಂದ ನನಗೆ ಎಲ್ಲೇ ಹೋದರೂ ಸೆಕೆಂಡ್ PUC ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೊ ನನಗೆ ಪ್ರಮೋಷನ್ ಸಿಗೋಲ್ಲ, ಆನ್ ರೋಲ್ ಮಾಡ್ಕೊಳ್ಳಲ್ಲ. ಈ ರೀತಿ ಇದ್ದಾಗ ನಾನು ಕೆಲಸಗಳನ್ನೇ ಬಿಟ್ಬಿಟ್ಟೆ, ಕಂಪ್ನಿನೇ ಬಿಟ್ಬಿಟ್ಟೆ. ಈ IT-BT ಅನ್ನೋದೇ ಬಿಟ್ಬಿಟ್ಟು, ನಿಮಗೆ ಪಾರ್ಶಿಯಾಲಿಟಿ ಅನ್ನೋದು ಜಾಸ್ತಿ ಬೆಂಗಳೂರಲ್ಲಿ. ಈ ನಾರ್ತ್ ಅವ್ರು ಇದ್ದಾರಲ್ಲ, ಈ ಹೈಯರ್ ಅಥಾರಿಟಿಲಿರೋರೆಲ್ಲ ನಾರ್ತ್ ಅವರು. ಅದರಿಂದ ಅವರು ಅಲ್ಲಿರೋರನ್ನ ಇಂಪೋರ್ಟ್ ಮಾಡ್ಕೋತಿದ್ದಾರೆ, ಎಂಪ್ಲಾಯೀಸ್ನ. ಬಿಕಾಸ್ ಅದನ್ನು ಇನ್ನೊಂದು ಟೈಮು ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸುಮ್ಮನೆ ಇದು ತುಂಬ ಲಾಂಗ್ ಆಗುತ್ತೆ ವಿಡಿಯೋ, ನಿಮಗೂ ಬೋರ್ ಆಗುತ್ತೆ. ಸೊ ಅದ್ರ ಕತೆ ನಿಮ್ಗೆ ಹೇಳ್ತೀನಿ. ಅದರಿಂದ ನಾನು ಯಾವ ಕಂಪ್ನಿಲೂ ಬೇಡಪ್ಪ ಅಂದ್ಬಿಟ್ಟು, ನನ್ನ ಪ್ಯಾಷನ್ನು ಡ್ರೈವಿಂಗು, ಕಾರ್ ಡ್ರೈವಿಂಗಲ್ಲಿ ಕಾರ್ ಡ್ರೈವಿಂಗ್ ಮಾಡಿಕೊಂಡು ತೋಟ ಮಾಡ್ತಾಯಿದ್ದೀನಿ. ನನಗೆ ಏನು ಇಷ್ಟ ಅಂತ, ಏನು ನನ್ನ ಗುರಿ ಇರೋದಂದರೆ ಒಂದು 50 ರಿಂದ 100 ಎಕರೆ ತೋಟ. ಸ್ವಂತಕ್ಕೆ ಮಾಡ್ಕೊಳ್ಳೋದು ಬೇಡ ನನಗೆ, ವ್ಯವಸಾಯ ಮಾಡೋಕ್ಕೆ ಕೊಡಲಿ ಸಾಕು. ಬೆಳೆ ಬೆಳ್ಕೋತೀನಿ ಅಷ್ಟು ಸಾಕು, ಅವರೇ ಮಾಡಿಕೊಳ್ಳಿ, ನನಗೆ ಸ್ವಂತಕ್ಕೆ ಬೇಡ. ಅಷ್ಟು ತಗೊಳ್ಳೋ ತಾಕತ್ತು ಇಲ್ಲ. ಇದು ಬೆಂಗಳೂರು ಹತ್ರ
ಇದನ್ನು ನಾವು ಯೋಚನೆನೂ ಕನಸಲ್ಲೂ ಕೂಡ ನಾನು ತಗೊಳಕ್ಕಾಗಲ್ಲ. ಸೊ ನನಗೆ ಒಂದು ಸದ್ಯಕ್ಕೆ ಇವಾಗ ಒಂದು 3.5 ಎಕರೆ 4 ಎಕರೆ ಸಿಕ್ಕಿದೆ. ಇನ್ನೊಂದು 10-20 ಎಕರೆ ಸಿಕ್ಬಿಟ್ರೆ ಏನೋ ಶ್ರಮ ಬಿದ್ದು ಅಲ್ಲಿ ಡ್ರೈವಿಂಗ್ ಮಾಡಿ ಆ ದುಡ್ಡನ್ನ ಇಲ್ಲಿ ಇನ್ವೆಸ್ಟ್ ಮಾಡಿ ಏನೋ ಒಂದು ಪ್ರಯತ್ನ ಪಡ್ತೀನಿ. ಬಟ್ ವ್ಯವಸಾಯದ ಮುಂದೆ ಯಾವುದೂ ಇಲ್ಲ. ಮುಂದೆ ಇರೋ ಬಿಸ್ನೆಸ್ ಅಂತ ಅಂದರೆ ಯಾವ ರೀತಿ ಅಂದರೆ ಎವರ್ ಗ್ರೀನ್ ಬಿಸ್ನೆಸ್. ನಿಮಗೆ ಫೇಲೇ ಆಗಲ್ಲ, ಸೋಲೇ ಇಲ್ಲ, ಒನ್ಲಿ ನಿಮ್ಮ ಪ್ರಾಫಿಟ್ ಅಷ್ಟೇ. ಆ ಥರ ಬಿಸ್ನೆಸ್ಸು ಅನ್ನೋದು ಇದ್ದರೆ ಅದು ಅಗ್ರಿಕಲ್ಚರ್. ಮತ್ತು ಇವತ್ತಾಗ್ತಿರೋ ಗ್ಲೋಬಲ್ ವಾರ್ಮಿಂಗು ಇವನ್ನೆಲ್ಲ ನಾವು ತಡೆಗಟ್ಟಬೇಕು. ಅಲಾಂಗ್ ವಿತ್ ದಟ್ ನಾವು ಒಂದು ಸ್ವಲ್ಪ ಪ್ರಾಫಿಟ್ ಮಾಡ್ಕೋಬೇಕು. ಅಲಾಂಗ್ ವಿತ್ ದಟ್ ನಾವು ಒಂದು ಸ್ವಲ್ಪ ಖುಷಿಯಾಗಿ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಮಿಂಗಲ್ ಆಗಬೇಕು, ಸಿಂಕ್ ಆಗಬೇಕು ಅಂತಾರೆ. ಮಿಂಗಲ್ ಅನ್ನೋದಕ್ಕಿಂತ ಇದನ್ನು ಸಿಂಕ್ರನೈಸ್ ಅಂತೀವಲ್ಲ, ಆ ಸಿಂಕ್ ಆಗಬೇಕು ಅಂತ ಅಂದರೆ ನಾವು ಅಗ್ರಿಕಲ್ಚರ್ಗೆ ಇಳಿಬೇಕು. ದಯವಿಟ್ಟು ಯುವಕರೇ ಎದ್ದೇಳಿ, ಎದ್ದು ಮತ್ತೆ ನೇಗಿಲು ಹಿಡಿಯೋ ಅವಶ್ಯಕತೆ ಇಲ್ಲ. ಇವತ್ತು ನೇಗಿಲು ಹಿಡಿದು ದನಗಳನ್ನ ಸಾಕೋ ತಾಕತ್ತು ನಮಗಂತೂ ಇಲ್ಲ. ಟ್ರ್ಯಾಕ್ಟ್ರುಗಳೆಲ್ಲ ಬಂದಿದೆ, ಟೆಕ್ನಾಲಜಿ ಚೇಂಜ್ ಆಗಿದೆ. ಈಸಿಯಾಗಿ ಮಾಡ್ಬೋದು ವ್ಯವಸಾಯನ. ಮಾಡಿ ರಾಸಾಯನಿಕ ಗೊಬ್ಬರನ ಕಡಿಮೆ ಯೂಸ್ ಮಾಡಿ ದಯವಿಟ್ಟು. ಯಾಕಂದರೆ ನೆಲ ಅದರ ತಾಕತ್ತನ್ನೇ ಕಳ್ಕೊಳ್ಳುತ್ತೆ. ರಾಸಾಯನಿಕ ಗೊಬ್ಬರ ಇಲ್ದೇ ಅದು ಏನೂ ಫಲ ಕೊಡ್ದಂಗೆ ಆಗೋಗುತ್ತೆ ಭೂಮಿ. ಆ ಥರ ಹೊಲನ ನಾನು ಮುಟ್ಟಲ್ಲ. ಇದು ಏನೂ ವ್ಯವಸಾಯನೇ ಮಾಡದಿಲ್ದಿರೋ ಹೊಲ. ಸೊ ಅದರಿಂದ ತೊಗೊಂಡಿದ್ದೀನಿ. ಇದ್ರಲ್ಲಿ ನಂದೇ, ನಾನು ಹಾಕೋ ಗೊಬ್ಬರನೇ. ನಾನು ರಾಸಾಯನಿಕ ಹಾಕಲೇಬೇಕು. ಇವತ್ತು ಹಾಕ್ತಾನೆ ಏನೂ ಬೆಳೆಯಲ್ಲ. ಒಂದೊಂದು ಚೂರು 100 ಗ್ರಾಮ್ ಹಾಕೋದ, ಒಂದು 5 ಗ್ರಾಮ್ಸ್ ಹಾಕ್ತದೆ ಅಷ್ಟೇ. ಸೊ ಈ ರೀತಿ ನಾವು ಡಿಪೆಂಡು ಆಗೋಕ್ಕಲ್ಲ. ಇವಾಗ ರಷ್ಯಾ ವಾರ್ ನಡೀತಿದೆ. ರಷ್ಯಾದಿಂದ ಬರ್ತಾಯಿಲ್ಲ ನಮಗೆ ರಾಸಾಯನಿಕ, ಇರಾನಿಂದ ಬರ್ತಾಯಿಲ್ಲ. ಸೊ ಇದರಿಂದ ಬೆಲೆ ಏರಿಕೆ ಆಗ್ತದೆ. ನಾವು ಅದಕ್ಕೆ ಡಿಪೆಂಡ್ ಆಗಿಬಿಟ್ಟು ಮುಗಿತ ಕತೆ. ಡಿಪೆಂಡ್ ಆಗೋಕ್ಕೆ ಹೋಗ್ಬಾರ್ದು. ನಾವು ಯಾವುದನ್ನು ಅತಿಯಾಗಿ ಡಿಪೆಂಡ್ ಆಗಬಾರ್ದು. ಅತಿಯಾಗಿ ಡಿಪೆಂಡ್ ಆದರೆ ಇದೇ ನಮ್ಗೆ ಆಗೋದು. ಸೊ ನಾನು ಇವಾಗ ಮುಗಿಸ್ತಾ ಇದ್ದೀನಿ ವೀಡಿಯೋನ. ತುಂಬ ಲಾಂಗ್ ಆಗ್ತಿದೆ ವೀಡಿಯೋ. ನನಗೆ ಇವಾಗ ನೀರು ಹಾಯಿಸ್ಬೇಕು. ಈ ಲೈನಿಗೆ ತುಂಬ ದಿನ ಆಯಿತು. ಒಂದು 5ರಿಂದ 6 1 ತಿಂಗಳು ಮೇಲಾಯಿತು. 5 ವಾರ ಆಗಿದೆ ನೀರು ಹಾಯಿಸಿ. ಇವಕ್ಕೆ ಹಾಯಿಸ್ಬಿಡ್ತೀನಿ. ಯಾಕಂದ್ರೆ ಹತ್ರ ಇರುತ್ತೆ ಬೋರ್. ಇಲ್ಲೇ ಬೋರ್ ನೋಡ್ರಿ, ಅದೇ ಬೋರು. ಅಲ್ಲಿಂದ ಹತ್ರ ಆಗಿಬಿಡುತ್ತೆ ಪೈಪಲ್ಲಿ, ಬೇಗ ಹಾಯಿಸ್ಬಿಡ್ತೀನಿ. ಇದಕ್ಕೆ ಹಾಯಿಸೋಕ್ಕಾಗಿಲ್ಲ. ಸೊ ನನಗೆ ಟೈಮ್ ಇಲ್ಲ. ನಾನು ನೀರು ಹಾಯಿಸ್ಬೇಕು. ನೆಕ್ಸ್ಟು ನಿಮಗೆ ಒಂದು ಒಳ್ಳೆಯ ವಿಷಯಗಳ ಇಟ್ಕೊಂಡು ಬರ್ತೀನಿ. ಸಪೋರ್ಟ್ ಮಾಡಿ. ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ನನಗೆ ದೇವರಿದ್ದಾನೆ ಸಪೋರ್ಟ್ ಮಾಡೋಕ್ಕೆ. ವ್ಯವಸಾಯಕ್ಕೆ ಬನ್ನಿ, ವ್ಯವಸಾಯನ ಇಷ್ಟಪಡಿ, ಪ್ರಕೃತಿ ಜೊತೆ ಒಂದು ಸ್ವಲ್ಪ ಜೀವನ ಕಳೀರಿ. ಈ ಕಾಂಕ್ರೀಟ್ ಫಾರೆಸ್ಟ್ ಒಳಗೆ ಬದುಕೋದನ್ನ ಬಿಟ್ಬಿಡಿ. ಆ ಫಾರೆಸ್ಟನ್ನು ತಪ್ಪಾಗುತ್ತೆ. ಫಾರೆಸ್ಟ್ ಅನ್ನೋದಕ್ಕೆ ಯಾಕೆ ಹೇಳ್ತಾರಪ್ಪ ಕಾಂಕ್ರೀಟ್ ಫಾರೆಸ್ಟ್ ಅಂತೆ? ಫಾರೆಸ್ಟ್ ಅಲ್ಲ, ಫಾರೆಸ್ಟ್ ಅಂದ್ರೆ ಬೇರೆ. ಫಾರೆಸ್ಟ್ ಅಂದರೆ ಅದಕ್ಕೆ ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ. ನಾನು ಆ ಥರ ಟೈಮ್ ಇಲ್ಲ ನನಗೆ ಔಟ್ ಸ್ಟೇಷನ್ ನಾನು ಹೋಗೋಕ್ಕೆ. ಆ ಥರ ಒಂದು ರೈಡ್ ಹೋದರೆ, ರೈಡ್ ಔಟ್ ಮಾಡಿದ್ರೆ ಖಂಡಿತ ನಾನು ತೋರಿಸ್ತೀನಿ ನಿಜವಾದ ನೇಚರ್ ಅಂದರೆ ಏನು, ಅದರಲ್ಲಿ ಸಿಗೋ ಮಜಾ ಏನು ಅಂತ. ಸೊ ಇವಾಗ ದುಡ್ಡು ಮಾಡಬೇಕು, ಅದರಿಂದ ಬ್ಯುಸಿ. ನಾನು ರೈಡ್ ಔಟ್ ಮಾಡೋಕ್ಕಾಗಲ್ಲ, ಮಾಡ್ತೀನಿ ಟೈಮ್ ಬರಲಿ. ಸೊ ಫಾರೆಸ್ಟ್ ಅಲ್ಲ, ಅದು ಕಾಂಕ್ರೀಟ್ ಲೈಫ್ನೇ ಕಾಂಕ್ರೀಟ್ ಮಾಡ್ಕೊಬಿಟ್ಟಿರೋದು. ಇವಾಗ ಸಿಮೆಂಟ್ನೇ ಸುತ್ತ ಹಾಕೋಬಿಟ್ಟು ಹೆಂಗೆ ಬದುಕಿದ್ರೆ ಹೆಂಗಿರುತ್ತೆ ಹಂಗಾಗೋಗಿದೆ. ಸೊ ದಯವಿಟ್ಟು ಬನ್ನಿ, ವ್ಯವಸಾಯ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.